ಎಲ್ಲರೂ ವಿಡಿಯೋಸ್ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇರೋದು ಈಗ ಆಲ್ರೆಡಿ ಕಾಲ್ಫಾರ್ಮ್ ಆಗಿರುವಂತಹ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಓಕೆ, ಅಂದರೆ ಲ್ಯಾಂಡ್ ಸರ್ವರ್ ಸಂಬಂಧಪಟ್ಟಿರುವಂಥದ್ದು. ಓಕೆ, ಲ್ಯಾಂಡ್ ಸರ್ವರ್ ಬಗ್ಗೆ ಭಾಳ ಜನ ಎಕ್ಸಾಮ್ ಡೇಟ್ನ ಕೇಳ್ತಾರೆ. ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ ಕೂಡ, ಅದು ಜೂನ್ ಅಥವಾ ಜುಲೈ 2025 ಅಂತ ಹೇಳಿದ್ದಾರೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಓಕೆ, ಬಟ್ ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಜೊತೆಗೆ ಬಂದಿದ್ದಾರೆ. ಮೊದಲನೇದಾಗಿ 296 ಹುದ್ದೆಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಮೊದಲಿರುವಂಥ ಪೋಸ್ಟ್ಗಳನ್ನ ಇವಾಗಿನ ಪೋಸ್ಟ್ಗಳನ್ನ ಏನು ಮಾಡ್ತಾರೆ, ಟೋಟಲಿ ಆ್ಯಡ್ ಮಾಡ್ತಾರೆ. ಎಕ್ಸ್ಟ್ರಾ ಪೋಸ್ಟ್ಗಳನ್ನ ಹಾಕಿ ಮತ್ತೆ ಅಪ್ಲಿಕೇಶನ್ ಕರೆದಿದ್ದಾರೆ. ಡಿಸೆಂಬರ್ 8ರವರೆಗೂ ಅಪ್ಲಿಕೇಶನ್ ಡೇಟು ಕೊನೆಯದಾಗಿದೆ. ಫುಲ್ ನೋಟಿಫಿಕೇಷನ್ ಓದ್ಬಿಡ್ತೀನಿ ನೋಡಿ ಒಂದೇ ಸಲ. ನೋಡಿ, ಸ್ಥಳದಿಂದ ನೇಮಕಕ್ಕೆ ಸಂಬಂಧಿಸಿದ ಅಧಿಸೂಚನೆ ಜಾರಿ ನೇಮಕಾತಿ ಪ್ರಾಧಿಕಾರಗಳು ದೃಢೀಕರಿಸಿ ಉಳಿಕೆ ಮೂಲದ ಮುಖ್ಯ ಅಧಿಸೂಚನೆ ಸಂಖ್ಯೆ ಎಷ್ಟಂದರೆ 290 ಹೆಚ್ಚುವರಿ ಹುದ್ದೆಗಳನ್ನ ಸೇರ್ಪಡೆ ಮಾಡಲಾಗಿದೆ. ಓಕೆ, ಹೈದರಾಬಾದ್ 90 ಹುದ್ದೆಗಳನ್ನ ಹೈದರಾಬಾದ್ HK ರೀಜನ್ಗೆ 90, ನಾನ್ HK 296 ಸೇರ್ಪಡೆ ಮಾಡಲಾಗಿದೆ. ಓಕೆ, ಹುದ್ದೆಗಳು ಸಹ ದಿನಾಂಕ 29/2/2020 ಅಧಿಸೂಚನೆ ಅಭಿವೃದ್ಧಿಪಡಿಸಿರುವ ನಿಯಮಗಳು ನೋಡಿ 3 ವರ್ಷ ಸಡಿಲಿಕೆ ನೀಡಿರೋ ಹಿನ್ನೆಲೆಯಲ್ಲಿ ಅಂದರೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ, ಏಜ್ ರಿಲ್ಯಾಕ್ಸೇಷನ್. ಈಗ ಆಲ್ರೆಡಿ ನೋಡಿ 70,000 ಸುಮಾರು 72 ಸಾವಿರ ತನಕ ಅಪ್ಲಿಕೇಶನ್ಗಳು ಬಂದಿದ್ದಾವೆ. RTI ಮೂಲಕ ದೊರೆತಿರುವಂಥ ಮಾಹಿತಿ 70ರಿಂದ 72 ಸಾವಿರ ಒಳಗೆ ಆಲ್ರೆಡಿ ಅಪ್ಲಿಕೇಶನ್ ಇದ್ದಾವೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಏನಂದರೆ, ಇವಾಗ ಯಾರು ನೋಡಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಾರೆ, ಪೇಮೆಂಟ್ ಮಾಡಿರೋದಿಲ್ಲ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು, ಅಂದರೆ ಪೇಮೆಂಟ್ ಮಾಡ್ಬೋದು. ಇನ್ನು ಕೆಲವೊಬ್ಬರು ಹಾಕಬೇಕಂದಿರ್ತಾರೆ, ಕೊನೆ ಡೇಟಾಗಿ ನಿಮಗೆ ಹಾಕೋದಾಗಿರೋದಿಲ್ಲ, ಅಂಥವ್ರು ಕೂಡ ಹೊಸ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟು ನೋಡಿ, ಏನೋ ಕನ್ಫರ್ಮೇಷನ್ ಇಲ್ಲ ಎಕ್ಸಾಮ್ ಡೇಟು ಆಮೇಲೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಇವಾಗ ಎಷ್ಟು ಪೋಸ್ಟ್ಗಳದು ಅಂತ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಸಂಪೂರ್ಣ ಒಂದು ಯಾವ ರೀತಿ ಪೋಸ್ಟ್ಗಳು ಹೆಚ್ಚಾಗಿದ್ದಾವೆ, ಏನೇನು ಮಾಹಿತಿ ಇದೆ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಅಂದರೆ ನಿಮಗೊಂದು ಅಫಿಷಿಯಲ್ ನೋಟಿಫಿಕೇಷನ್ ತೋರಿದ ತಕ್ಷಣ ಮತ್ತೆ ಎಕ್ಸ್ಟ್ರಾ ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ. ಓಕೆ, ಇಲ್ಲಿ ಆಲ್ರೆಡಿ ಹೇಳಿದ್ರು 3 ವರ್ಷ ವಯಸ್ಸು ಸಡಿಲಿಕೆ ಮಾಡಿದ್ದೀವಿ ಎಲ್ಲ ಕೆಟಗರಿಗೆ ಅಂತ, ಹಾಗಾಗಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. 2024 ಫೆಬ್ರವರಿಯಲ್ಲಿ ಒಂದು ಏನೋ ನೋಟಿಫಿಕೇಷನ್ ಹೊರಡಿಸಿದರು. ಓಕೆ, 364 ಹುದ್ದೆಗಳಿದ್ದ ಆವಾಗ ಹೊರಡಿಸಿದಾಗ ಎಷ್ಟಿದ್ದು 364 ಹುದ್ದೆಗಳು. ಇನ್ನು ಹಿಂದೆ ವಯೋಮಿತಿ ಏನಿತ್ತು, ಸೇಮ್ ಕ್ವಾಲಿಫಿಕೇಷನ್ ನೋಡಿ, PU ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು, ಮ್ಯಾಥಮೆಟಿಕ್ಸು 60% ಅಂದರೆ 100ಕ್ಕೆ 60 ಮಾರ್ಕ್ಸ್ ಮೇಲೆ ತೆಗೆದುಕೊಂಡಿರಬೇಕು. ಮತ್ತು 60 ಮಾರ್ಕ್ಸ್ ಇದ್ದವರು ಕೂಡ ಹಾಕ್ಬೋದು, 61 ಇಲ್ಲ 60 ಇದ್ದರೂ ಹಾಕ್ಬೋದು. ಇನ್ನು BE BTech ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದವರು ಹಾಕ್ಬೋದು, ಅವರಿಗೆ ಮ್ಯಾಥ್ಸ್ ಏನು 60 ಇರಬೇಕಂತೇನು ರೂಲ್ಸ್ ಇಲ್ಲ. ಓಕೆ, ಸಿವಿಲ್ ಬ್ಯಾಕ್ಗ್ರೌಂಡ್ ಮಾತ್ರ ಇದೆ, ಮತ್ತು ನೀವು ಎಲೆಕ್ಟ್ರಾನಿಕಲ್ ಕಂಪ್ಯೂಟರ್ ಸೈನ್ಸ್ ಅವರೆಲ್ಲ ಬರೋದಿಲ್ಲ. ಓಕೆ, ಇದರ ನವೆಂಬರ್ 25ರಿಂದ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ, ನವೆಂಬರ್ 25, ಎಂಡಿಂಗು ಡಿಸೆಂಬರ್ 9. ಸುಮಾರು 14 ದಿನದ ಒಂದು ಅಪ್ಲಿಕೇಶನ್ ಟೈಮ್ ಕೊಡ್ತಾರೆ, ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಷ್ಟೆಷ್ಟು ಪೋಸ್ಟ್ಗಳು ಹೆಚ್ಚಾಗಿದ್ದಾವೆ ನೋಡಿ, 296 + 90 ಅಂದರೆ ಸುಮಾರು ಎಷ್ಟು ನೋಡಿ, 296 + 90 ಅಂದರೆ 618 386 ಹುದ್ದೆಗಳು. ಓಕೆ, 386 ಹುದ್ದೆಗಳು ಹೆಚ್ಚಾಗಿದ್ದಾವೆ. ಅಂದರೆ ನಿಮಗೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ ನೋಡಿ, ಹುದ್ದೆಗಳು ಇದಕ್ಕೆ ಸೇರ್ಪಡೆ ಮಾಡಿ ಇದರೊಂದಿಗೆ ಒಟ್ಟು ಹುದ್ದೆಗಳು ಎಷ್ಟಾಗುತ್ತೆ, 750 ಹುದ್ದೆಗಳು. ಎಷ್ಟು 750 ಹುದ್ದೆಗಳು. ಟೋಟಲ್ 560 ನಾನ್ ಕಲ್ಯಾಣ ಕರ್ನಾಟಕ, 190 ಕಲ್ಯಾಣ ಕರ್ನಾಟಕ. ಓಕೆ, ಇದು ಕ್ಲಿಯರಾಗಿ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ. 750 ಇಲ್ಲಿವರೆಗೆ ನೋಡಿ, ನಾನು ಹೇಳಿದೆ RTIದಿಂದ ಬಂದಿರೋಂಥ ಮಾಹಿತಿ. ಬಟ್ ಇಲ್ಲಿ ಇವರು ಕೊಟ್ಟಿರೋಂಥ ಡೇಟಾದಲ್ಲಿ 77,270. ಓಕೆ, ಇದರಲ್ಲಿ ಒಂದು 3-4 ಸಾವಿರ ಏನೋ ಪೇಮೆಂಟ್ ಮಾಡಿರಂಗಿಲ್ಲ. ಬಟ್ ಈಗ 77,000 ಇದೆ ಅಂದರೆ ಇದು ಹಬ್ಬ ಅಂದರೆ 1 ಲಕ್ಷ ತನಕ ಹೋಗ್ಬೋದು. ಓಕೆ, 1 ಲ್ಯಾಕ್ ಅಥವಾ ಹೆಚ್ಚಿಗೆ ಹೋಗ್ಬೋದೇನು, ಇಷ್ಟೇ ಹೋಗುತ್ತೆ ಅಂತಿಲ್ಲ. ಬಟ್ ರ್ಯಾಂಡಮ್ ಒಂದು ಡೇಟಾ ನೋಡಿದ್ರೆ 1 ಲ್ಯಾಕ್ ತನಕ ಹೋಗ್ಬೋದು ಅಪ್ಲಿಕೇಶನ್ಸ್. ನೀವು ಒಂದು 750 ಅಂದರೆ 1 ಲಕ್ಷ / 750 ಅಂದರೆ ಒಂದು ಅಂದಾಜು ನಿಮಗೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಸುಮಾರು ಎಷ್ಟು ಒಂದು ಪೋಸ್ಟಿಗೆ ಎಷ್ಟು ಸುಮಾರು ಒಂದು 130 ಅಂದರೆ ಒಂದು ಕಾಂಪಿಟೇಷನ್ ಅಂದರೆ ಒಂದು ಪೋಸ್ಟಿಗೆ ಸುಮಾರು 130-120 ಜನ ಕಾಂಪಿಟೇಷನ್ ಬರ್ತಾರೆ. ಒಂದು ರ್ಯಾಂಡಮ್ ಕ್ಯಾಲ್ಕುಲೇಷನ್ ಇದಿಲ್ಲ,
ಓಕೆ, ಇಲ್ಲಿ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನೋಡಿ. ಹೈದರಾಬಾದ್ ಕರ್ನಾಟಕದಲ್ಲಿ 17,862, ನಾನು ಹೈದರಾಬಾದ್ ಕರ್ನಾಟಕದಲ್ಲಿ 59,000. ಓಕೆ, ಇವಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಓಕೆ, ಮತ್ತೊಮ್ಮೆ ಯಾರು ಆಲ್ರೆಡಿ ಹಾಕಿದ್ದಾರೆ ಅವ್ರಿಗೇನು ಅರ್ಜಿ ಮತ್ತೆ ಹಾಕಬೇಕಂತ ರೂಲ್ಸ್ ಇಲ್ಲ, ಹಳೆದೇ ಓಕೆ ಆಗುತ್ತೆ. ಯಾರು ಹೊಸದಾಗಿ ಹಾಕಬೇಕಂದ್ರೆ ಅವ್ರು ಮಾತ್ರ ಹಾಕ್ಬೋದು. ನನಗನ್ಸುತ್ತೆ ಎಷ್ಟು ಮಾಹಿತಿಗಳು ಕರೆಕ್ಟಾಗಿದೆ, ಯಾಕಂದರೆ ಎಷ್ಟು ಪೋಸ್ಟ್ ಇದ್ದು ಎಷ್ಟು ಅಪ್ಲಿಕೇಶನ್ ಇದೆ ಎಲ್ಲ ಡೀಟೇಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವೆಲ್ಲ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.